ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇನ್ನು ಇವತ್ತಿನ ವಿಡಿಯೋದಲ್ಲಿ ಈವ್ನಿಂಗ್ ಬ್ಲಾಗನ್ನು ನೋಡೋಣ. ಇನ್ನು ನಮ್ಮ ನಾಗವೇಣಿ ಆಚಾರ್ಸ್ ಕಿಚನ್ ಫುಡ್ ಪ್ರಾಡಕ್ಟ್ಸ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದು ತರಕಾರಿ ಆಗಲಿ, ಹೂವಾಗಲಿ, ಇಲ್ಲ ಮನೆಗೆ ಬೇಕಾಗಿರೋಂಥ ಫುಡ್ ಸ್ಟೆಪ್ಸ್ ಏನೇ ಬೇಕಿದ್ರೂ ಪರ್ಚೇಸ್ ಮಾಡೋದಕ್ಕೆ ಟೈಮ್ ತುಂಬಾ ಶಾರ್ಟೇಜ್ ಆಗಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ನನಗೆ ಫುಡ್ ಪ್ರಾಡಕ್ಟ್ಸ್ ಆ ಕೆಲಸದಲ್ಲೇ ತುಂಬಾ ಬ್ಯುಸಿ ಆಗಿರ್ತೀನಿ. ಹಾಗಾಗಿ ಕೆಲವು ತರಕಾರಿಗಳನ್ನು ಇವಾಗ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಝೆಪ್ಟೋನಲ್ಲಿ. ಸೊ 10 ಮಿನಿಟ್ಸ್ ಡೆಲಿವರಿ ಅಂತ ಹೇಳ್ಬೋದು. ಇವತ್ತಿನ ತರಕಾರಿಗಳು ಏನೇನು ಅಂತ ಹೇಳಿದ್ರೆ ಮಶ್ರೂಮ್, ಬ್ರೋಕಲಿ, ಕ್ಯಾರೆಟ್ ಮತ್ತು ಸ್ಪ್ರಿಂಗ್ ಆನಿಯನ್ಸ್, ಕ್ಯಾಪ್ಸಿಕಮ್, ಈ ಥರ ತರಕಾರಿಗಳನ್ನು ತರಿಸಿದ್ದೀನಿ. ಇವತ್ತೊಂದು ವೆಯ್ಟ್ ಲಾಸ್ ರೆಸಿಪಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ಒಂದು ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯಾರು ಬೇಕಾದರೂ ಈ ನಮ್ಮ ರೆಸಿಪಿನ ಟ್ರೈ ಮಾಡ್ಬೋದು. ಒಂದು ಹೆಲ್ತಿಯಾಗಿರುವಂಥ ವೆಜಿಟೇಬಲ್ ಸೂಪ್ ಮಾಡೋಣ ಬನ್ನಿ. ನನಗೇನೋ ಈ ಥರ ಆನ್ಲೈನ್ನಲ್ಲಿ ತರಕಾರಿಗಳು ತರಿಸೋದು ತುಂಬಾ ಈಸಿ ಕೆಲಸ ಅಂತ ಹೇಳ್ತೀನಿ. ಯಾಕಂದರೆ ಹಾಲು, ಮೊಸರು ಒಂದು ಅಂಗಡಿಲಿ ಸಿಗುತ್ತೆ, ಕೆಲವು ತರಕಾರಿಗಳು ಒಂದು ಅಂಗಡಿಲಿ ಸಿಗುತ್ತೆ, ಇನ್ನು ಕೆಲವು ಬೇರೆ ತರಕಾರಿಗಳು ಇನ್ನೊಂದು ಅಂಗಡಿಲಿ ಸಿಗುತ್ತೆ. ಸೊ ಒಂದೊಂದು ಫುಡ್ ಸ್ಟೆಪ್ಸನ್ನು ಬೇರೆ ಬೇರೆ ಅಂಗಡಿಗಳಲ್ಲಿ ಸರ್ಚ್ ಮಾಡಿಕೊಂಡು ತೊಗೊಂಡು ಬರೋಷ್ಟೊತ್ತಿಗೆ ತುಂಬಾ ಟೈಮ್ ಬೇಕಾಗುತ್ತೆ. ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಎಲ್ಲ ಒಂದೇ ಸ್ಟೋರ್ನಲ್ಲಿ ಸಿಕ್ಬಿಡುತ್ತೆ. ವರ್ಕಿಂಗ್ ವುಮೆನ್ಸ್ಗೆ ಇದೊಂದು ಈಸಿ ಆಪ್ಷನ್ ಅಂತ ಸಜೆಷನ್ ಕೊಡ್ತೀನಿ. ಇವತ್ತಿನ ಹೆಲ್ತಿ ವೆಜಿಟೇಬಲ್ ಸೂಪ್ಗೆ ಸ್ಪ್ರಿಂಗ್ ಆನಿಯನ್ಸನ್ನು ತೊಗೊಂಡಿದ್ದೀನಿ. ಜೊತೆಗೆ ಒಂದು ಕ್ಯಾರೆಟ್, ಅರ್ಧ ಕ್ಯಾಪ್ಸಿಕಮ್ ಮತ್ತು ಸ್ವೀಟ್ ಕಾರ್ನ್ ಅಂತ ಹೇಳ್ತೀವಲ್ಲ, ಇದೊಂದು ಅರ್ಧ ತೊಗೊಂಡಿದ್ದೀನಿ. ಸೊ ನಾನಿವತ್ತು ಮಾಡ್ತಿರುವಂಥ ಈ ವೆಜಿಟೇಬಲ್ ಸೂಪ್ ಇಬ್ಬರಿಗಾಗುತ್ತೆ, ಹೊಟ್ಟೆ ತುಂಬ ಕುಡಿಬೋದು. ಮತ್ತು ಬ್ರೋಕ್ಲಿ ಒಂದರಲ್ಲಿ ಹಾಫ್ ತೊಗೊಂಡಿದ್ದೀನಿ, ಹಾಫ್ ಬ್ರೋಕ್ಲಿ. ನೋಡಿ, ಈ ಥರ ಫ್ರೆಶ್ ಆಗಿರೋಂಥ ಬ್ರೋಕ್ಲಿ ತೊಗೊಳ್ಳಿ, ಗ್ರೀನ್ ಕಲರಲ್ಲಿದ್ದರೆ ತುಂಬಾ ಒಳ್ಳೆಯದು. ಹಾಗೆಯೇ ಇದ್ರ ಜೊತೆಗೆ ಒಂದು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ, ಒಂದು 7-8 ಬೀನ್ಸ್ ತೊಗೊಂಡಿದ್ದೀನಿ. ಮಶ್ರೂಮ್ಸ್ ಒಂದು 5ರಿಂದ 6 ದೊಡ್ಡದಾದರೆ, ಚಿಕ್ಕದಾದರೆ ಒಂದು 10 ಪೀಸನ್ನು ತೊಗೋಬೋದು. ಸೊ ಇವಿಷ್ಟು ತರಕಾರಿಗಳನ್ನು ತೊಗೊಂಡಿದ್ದೀನಿ. ಇವಿಷ್ಟು ತರಕಾರಿಗಳು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಕ್ಯಾಪ್ಸಿಕಮ್, ಬ್ರೋಕ್ಲಿ ಇದರಲ್ಲೆಲ್ಲ ಫೈಬರ್ಸ್ ಜಾಸ್ತಿ ಇರುತ್ತೆ. ಸ್ವೀಟ್ ಕಾರ್ನಲ್ಲೂ ಅಷ್ಟೇ ತುಂಬಾ ಫೈಬರ್ಸ್ ಇರುತ್ತೆ. ಎಲ್ಲ ತರಕಾರಿಗಳನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಪ್ಲೇಟ್ನಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಸ್ಪ್ರಿಂಗ್ ಆನಿಯನ್ಸ್ ಇರುತ್ತಲ್ವ, ಅದರ ಬಿಳಿ ಭಾಗ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಗ್ರೀನ್ ಕಲರ್ದು ಅದು ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸ್ ಮತ್ತು ಕಾರ್ನ್ ಇವೆಲ್ಲನೂ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮಶ್ರೂಮು ಸಹ ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ, ತುಂಬ ಸಣ್ಣಗೆ ಬೇಡ. ಕಟ್ ಮಾಡಿಕೊಂಡು ನೀರಿನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬೆಚ್ಚಗಿದ್ರೆ ಒಳ್ಳೆಯದು. ಹಾಗೆಯೇ ಶುಂಠಿ 1 ಇಂಚು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 5ರಿಂದ 6 ಸಣ್ಣದಾಗಿ ಕಟ್ ಮಾಡಿದಂಥದ್ದು. ಈರುಳ್ಳಿ 1, ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು. ಪೆಪ್ಪರ್ ಪೌಡರ್ 1 ಟೇಬಲ್ ಸ್ಪೂನಷ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ವಸ್ತು ಅಂದರೆ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಮಿಕ್ಸ್. ಈ ಬ್ಲ್ಯಾಕ್ ರೈಸ್ ಮಾಲ್ಟ್ ಮಿಕ್ಸ್ ನಮ್ಮ ನಾಗವೇಣಿ ಆಚಾರ್ಸ್ ಕಿಚನ್ ಫುಡ್ಸ್ನಲ್ಲಿ ಸಿಗುತ್ತೆ. ಒಂದು ಸಲ ನೀವು ಖಂಡಿತವಾಗಿಯೂ ಟ್ರೈ ಮಾಡಲೇಬೇಕಾದ ರೆಸಿಪಿ ಇದು. ಇನ್ಸ್ಟೆಂಟ್ ವೆಯ್ಟ್ ಲಾಸ್ ಪೌಡರ್ ಮಿಕ್ಸ್ ಅಂತ ಹೇಳ್ಬೋದು. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿದ್ದೀನಿ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಒಂದೊಂದಾಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಹಾಕಲೇಬೇಕು, ಮರಿಬೇಡಿ. ಯಾಕಂದರೆ ಸೂಪ್ ಕುಡಿಬೇಕಾದ್ರೆ ಬಾಯಿಗೆ ಆ ಶುಂಠಿ ಸಿಗ್ತಾ ಇರುತ್ತೆ, ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ಶುಂಠಿ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ಇದನ್ನೆಲ್ಲ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಫ್ರೈ ಮಾಡಬೇಕು ಅಂತೇನಿಲ್ಲ, ಲೈಟಾಗಿ ಕಲರ್ ಚೇಂಜ್ ಆಗುತ್ತಲ್ಲ ಅಷ್ಟು ಫ್ರೈ ಆದರೆ ಸಾಕು. ಇದರಲ್ಲಿ ಇವಾಗ ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದೊಂದಾಗಿ ಹಾಕ್ಕೊಳ್ಳೋಣ. ಕ್ಯಾರೆಟ್ ಹಾಕ್ತೀನಿ ಫಸ್ಟ್ಗೆ, ಸಣ್ಣದಾಗಿ ಕಟ್ ಮಾಡಿದರೆ ಬೇಗನೆ ಬೇಯುತ್ತೆ. ಜೊತೆಗೆ ಸ್ವೀಟ್ ಕಾರ್ನ್, ಹೀಗೆ ಒಂದೊಂದೇ ತರಕಾರಿಗಳನ್ನ ಹಾಕ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಇದ್ರ ಜೊತೆಗೆ ಇನ್ನೂ ನಿಮಗೆ ಬೇರೆ ತರಕಾರಿಗಳು ಬೇಕು ಅನಿಸಿದ್ರೆ ಹಾಕ್ಕೋಬೋದು. ಸೋರೆಕಾಯಿ ಹಾಕ್ಕೋಬೋದು, ಸೀಮೆ ಬದನೆಕಾಯಿ ಹಾಕ್ಕೋಬೋದು, ಮೂಲಂಗಿ ಹಾಕ್ಕೋಬೋದು. ಇವೆಲ್ಲನೂ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನೋಡಿ, ಎಲ್ಲ ತರಕಾರಿಗಳನ್ನು ಸೇರಿಸಿದ್ದೀನಿ. ಸ್ಪ್ರಿಂಗ್ ಆನಿಯನ್ಸ್ ಇವಾಗ ಹಾಕೋದು ಬೇಡ, ತರಕಾರಿಗಳೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಬೆಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತರಕಾರಿಗಳು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ, ಬೆಣ್ಣೆ, ತುಪ್ಪ ಈ 3ರಲ್ಲಿ ತುಂಬ ಹೆಲ್ತಿ ಯಾವುದು ಅಂತ ಹೇಳಿದ್ರೆ ಡಾಕ್ಟರ್ ಸಜೆಸ್ಟ್ ಮಾಡೋದು ಬೆಣ್ಣೆ. ಯಾಕಂದರೆ ಬೆಣ್ಣೆಯಲ್ಲಿ ಗುಡ್ ಫ್ಯಾಟ್ಸ್ ಇರುತ್ತೆ, ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು.
ಈಗ ಒಂದು ಮಿಶ್ರಣ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಆಗುವಷ್ಟು ನಮ್ಮ ನಾಗವೇಣಿ ಆಚಾರ್ಸ್ ಕಿಚನ್ ಫುಡ್ಸ್ನ ಬ್ಲ್ಯಾಕ್ ರೈಸ್ ಮಾಲ್ಟನ್ನು ತೊಗೊತಾ ಇದ್ದೀನಿ. ಈ ಬ್ಲ್ಯಾಕ್ ರೈಸ್ ಮಾಲ್ಟ್ನ ವಿಶೇಷತೆ ಏನು ಅಂತ ಹೇಳಿದ್ರೆ, ಬ್ಲ್ಯಾಕ್ ರೈಸ್ ಕಪ್ಪು ಕವಣಿ ಅಕ್ಕಿ ಅಂತ ಹೇಳ್ತೀವಿ. ಇದನ್ನು ಬಳಸ್ಕೊಂಡು ಈ ಬ್ಲ್ಯಾಕ್ ರೈಸ್ ಮಾಲ್ಟನ್ನು ತಯಾರಿಸ್ತೀವಿ. ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಇದೆ, ಹೊಸಬ್ರಿದ್ದರೆ ಚೆಕ್ ಮಾಡ್ಬೋದು. ಬ್ಲ್ಯಾಕ್ ರೈಸ್ನಲ್ಲಿ ಫೈಬರ್ ಅಂಶ ತುಂಬಾ ಹೆಚ್ಚಾಗಿರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಸೊ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಫೈಬರ್ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ 2 ಸ್ಪೂನ್ ಆಗೋಷ್ಟು ಈ ಬ್ಲ್ಯಾಕ್ ರೈಸ್ ಮಾಲ್ಟನ್ನು ತೊಗೊಂಡಿದ್ದೀನಿ. ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಕಲಿಸ್ಕೊಬೇಕು. ಸುಮಾರು 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಕಲಿಸ್ಕೊತೀನಿ. ನಾರ್ಮಲ್ ವಾಟರ್ ಅಂದರೆ ತಣ್ಣೀರಲ್ಲೇ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊಂಡ್ರೆ ಸಾಕು. ಒಟ್ಟಿನಲ್ಲಿ ಗಂಟಿಲ್ದಂಗೆ ಕಲಿಸ್ಕೊಬೇಕು. ಈಗ ಈ ಕಡೆ ತರಕಾರಿಗಳೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಇದಕ್ಕೆ ಮಶ್ರೂಮ್ಸ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ಸೇರಿಸ್ಕೊಳ್ಳೋಣ. ಮಶ್ರೂಮ್ಸ್ ಹಾಕಿದ್ಮೇಲೆ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಹೊತ್ತು ಫ್ರೈ ಮಾಡಬೇಕಂತೇನಿಲ್ಲ. ಫ್ರೆಂಡ್ಸ್ ನೋಡಿ, ನಾನು ನಿಮಗೆ ತುಂಬ ಈಸಿ ಮೆಥಡ್ನಲ್ಲಿ ಒಂದು ವೆಯ್ಟ್ ಲಾಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಈ ರೀತಿಯಾಗಿ ನೀವು ಒಂದು ಸಲ ಟ್ರೈ ಮಾಡಿ. ಖಾರಕ್ಕೆ ನಾನಿಲ್ಲಿ ಸುಮಾರು 1 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ ಟೇಸ್ಟ್ಗೋಸ್ಕರ ರೆಡ್ ಚಿಲ್ಲಿ ಫ್ಲೇಕ್ಸ್ 1 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ರೆಡ್ ಚಿಲ್ಲಿ ಫ್ಲೇಕ್ಸ್ ರೆಡಿ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಮೆಣಸಿನ್ಕಾಯಿ ಇರುತ್ತಲ್ವ, ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಮಿಕ್ಸಿಯಲ್ಲಿ ಸ್ವಲ್ಪ ದಪ್ಪ ದಪ್ಪವಾಗಿ ತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ನಮ್ಮ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗುತ್ತೆ. ಸುಮಾರು 1 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ನಾನಿಲ್ಲಿ ನೀರು ಸೇರಿಸ್ತಾ ಇದ್ದೀನಿ. ಸುಮಾರು 3 ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನಾವಿವತ್ತು ಈ ವೆಜಿಟೇಬಲ್ ಸೂಪ್ ಮಾಡ್ತಿರೋದು ಇಬ್ಬರಿಗೆ ಹೊಟ್ಟೆ ತುಂಬ ಕುಡಿಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಹೆಲ್ತಿ ಸೂಪ್ ಆಗಿರೋದ್ರಿಂದ ಉಪ್ಪು ಖಾರ ಎಲ್ಲ ಸ್ವಲ್ಪ ನೋಡಿಕೊಂಡು ಕಮ್ಮಿಯಾಗಿಯೇ ಹಾಕ್ಕೋಬೇಕು. ಮೈಲ್ಡ್ ಆಗಿದ್ರೇ ತುಂಬಾ ಒಳ್ಳೆಯದು. ತುಂಬ ಖಾರ, ಉಪ್ಪು, ಹುಳಿ ಇವೆಲ್ಲ ಹೆಚ್ಚೆಚ್ಚು ಸೇರಿಸ್ಕೊಂಡು ನಾವು ಆಹಾರ ಸೇವನೆ ಮಾಡಿದ್ರೆ ವೆಯ್ಟ್ ಲಾಸ್ ಆಗೋದು ನಿಧಾನ ಆಗುತ್ತೆ. ಈಗ ಲಿಡ್ಡನ್ನು ಕವರ್ ಮಾಡಿಬಿಟ್ಟು ಸುಮಾರು ಒಂದು 5ರಿಂದ 6 ನಿಮಿಷ ಹಾಗೆ ಬಿಟ್ಬಿಡೋಣ. ನೋಡಿ, ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ. ತರಕಾರಿಗಳು ತುಂಬ ನುಣ್ಣಗೆ ಬೇಯಬೇಕು ಅಂತೇನಿಲ್ಲ, ಸುಮಾರಾಗಿ ಒಂದು 80% ಅಷ್ಟು ಬೆಂದರೆ ಸಾಕು. ಇವಾಗ ಇದಕ್ಕೆ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಸ್ಲರಿ ಮಾಡಿಟ್ಕೊಂಡಿದ್ವಲ್ಲ, ಗಂಟಿಲ್ದಂಗೆ ಕಲಸಿಟ್ಕೊಂಡಿದ್ವಲ್ಲ, ಇದನ್ನು ಇವಾಗ ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಒಂದು ಕಡೆಯಿಂದ ನಿಧಾನಕ್ಕೆ ಹಾಕ್ಕೊಳ್ತಾ ಇನ್ನೊಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನು ನಿಮಗೆ ಸಿಂಪಲಾಗಿ ಬ್ಲ್ಯಾಕ್ ರೈಸ್ ಮಾಲ್ಟ್ ಹೇಗೆ ಮಾಡ್ಕೊಳ್ಳೋದು ತೋರಿಸಿದೆ. ಸುಮಾರು ಒಂದು 2 ಗ್ಲಾಸ್ ನೀರಿಗೆ 1.5 ಸ್ಪೂನಷ್ಟು ಬ್ಲ್ಯಾಕ್ ರೈಸ್ ಮಾಲ್ಟ್ ಹಾಕಿ ಗಂಟಿಲ್ದಂಗೆ ಕಲಿಸ್ಬಿಟ್ಟು ಒಂದು 3-4 ನಿಮಿಷ ಸ್ಟವ್ ಮೇಲೆ ಇಟ್ಟು ಕುದಿಸ್ಕೊಳ್ಳಿ. ಸಾಲ್ಟು ಪೆಪ್ಪರ್ ಹಾಕ್ಕೊಂಡು ಕುಡಿಬೋದು, ಇಲ್ಲಾಂದರೆ ಮೊಸರು ಹಾಕ್ಕೊಂಡು ಕುಡಿಬೋದು, ಈರುಳ್ಳಿ ಹಾಕ್ಕೊಂಡು ತಿನ್ಬೋದು ಅಂತ ನಿಮಗೆ ಅದು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ಬ್ಲ್ಯಾಕ್ ರೈಸ್ ಮಾಲ್ಟಲ್ಲಿ ಇದು ಸೆಕೆಂಡ್ ವರ್ಷನ್ ಅಂತ ಹೇಳೋಣ. ನೋಡಿ, ಇವಾಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಸ್ಪ್ರಿಂಗ್ ಆನಿಯನ್ಸ್ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ಇನ್ನೊಂದು ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಹಾಕ್ತಾಯಿದ್ದೀನಿ. ಖಾರಕ್ಕೆ ನಾನಿಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಒಂದೇ ಯೂಸ್ ಮಾಡ್ತಿರೋದು. ಚಿಲ್ಲಿ ಫ್ಲೇಕ್ಸ್ ಅಷ್ಟು ಖಾರ ಇರೋದಿಲ್ಲ, ಲೈಟಾಗಿರುತ್ತೆ. ಹಾಗಾಗಿ ಪೆಪ್ಪರ್ ಪೌಡರ್ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಇದೆಲ್ಲ ಮಸ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2ರಿಂದ 3 ನಿಮಿಷ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ತಾ ಇದ್ದರೆ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟಲ್ಲಿ ವೆಜಿಟೇಬಲ್ ಸೂಪ್ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗಿಯೂ ಒಂದು ಸಲ ನೀವು ಇದನ್ನು ಟ್ರೈ ಮಾಡಲೇಬೇಕು. ಈ ಥರ ವೆಜಿಟೇಬಲ್ ಸೂಪ್ನ ರಾತ್ರಿ ಹೊತ್ತು ಮಾಡಿಕೊಂಡು ಹೊಟ್ಟೆ ತುಂಬ ಕುಡೀರಿ. ಎಷ್ಟು ಬೇಕೋ ಅಷ್ಟು ಕುಡೀರಿ, ಹೊಟ್ಟೆ ತುಂಬ ಇರುತ್ತೆ. ಸೊ ಇದಿಷ್ಟು ಸೂಪ್ ನೀವು ಕುಡಿದ್ಬಿಟ್ರೆ ಬೇರೆ ಊಟ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ನನಗೆ ತುಂಬ ಸಬ್ಸ್ಕ್ರೈಬರ್ಸ್ ನಂಗೆ ಮೆಸೇಜ್ ಮಾಡಿ ಕೇಳೋದು ಅಂದರೆ, ಮೇಡಮ್ ಬೆಳಗ್ಗೆ ಹೊತ್ತು ನೀವು ಹೇಳ್ಕೊಟ್ಟಿದ್ದಂಥ ಬ್ಲ್ಯಾಕ್ ರೈಸ್ ಮಾಲ್ಟ್ ಕುಡಿತೀವಿ, ಮಧ್ಯಾಹ್ನ ಲಿಮಿಟಾಗಿ ಫುಡ್ ತಿಂತೀವಿ, ಅದೇ ರಾತ್ರಿ ಇವತ್ತು ಮಲಗೋ ಟೈಮ್ಗೆ ತುಂಬಾ ಹೊಟ್ಟೆ ಹಶ್ವಾಗುತ್ತೆ. ಆ ಟೈಮ್ನಲ್ಲಿ ಏನಾದ್ರು ಒಂದು ತಿಂದ್ಬಿಡ್ತೀವಿ, ಈ ರೀತಿ ಮಾಡ್ತಾಯಿದ್ದೀವಿ, ನಮಗೆ ವೆಯ್ಟ್ ಲಾಸೇ ಆಗ್ತಿಲ್ಲ ಅಂತ ಹೇಳ್ತಾರೆ. ಸೊ ಬೆಳಗ್ಗೆ ಮಧ್ಯಾಹ್ನ ತಿನ್ನೋದಕ್ಕಿಂತ ರಾತ್ರಿ ತುಂಬಾ ಇಂಪಾರ್ಟೆಂಟಾಗಿ ನಾವು ಏನು ತಿಂತಿದ್ದೀವಿ ಅನ್ನೋದನ್ನ ನೋಡಿಕೊಂಡು ತಿನ್ನಬೇಕು ವೆಯ್ಟ್ ಲಾಸ್ ಮಾಡೋವಂಥವ್ರು. ನೋಡಿ, ಈ ರೀತಿಯಾಗಿ ವೆಜಿಟೇಬಲ್ ಸೂಪ್ ಮಾಡಿಕೊಂಡು ಕುಡೀರಿ, ಹೊಟ್ಟೆ ತುಂಬ ಇರುತ್ತೆ, ಬೇರೆ ಏನಾದ್ರು ತಿನ್ನಬೇಕು ಅಂತ ಕೂಡ ಅನಿಸೋದಿಲ್ಲ.
ನೋಡಿ ನಾನೊಂದು ದೊಡ್ಡ ಬೌಲ್ ತುಂಬ ವೆಜಿಟೇಬಲ್ ಸೂಪ್ನ ಸರ್ವ್ ಮಾಡ್ಕೊಂಡಿದ್ದೀನಿ. ಮೇಲಿಂದ ನಿಂಬೆಹಣ್ಣು ಹಾಕ್ಕೊಳ್ಳೋಣ ಈ ರೀತಿಯಾಗಿ. ಉಪ್ಪು, ಹುಳಿ, ಖಾರಕ್ಕೆ ಬ್ಲ್ಯಾಕ್ ಪೆಪ್ಪರ್ ಪೌಡರು ಲೈಟಾಗಿ ಘಾಟ್ತಾ ಇರುತ್ತೆ. ಚಳಿಗೆ ಬಿಸಿ ಬಿಸಿ ಕುಡಿತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗಿಯೂ ನೀವು ಒಂದು ಸಲ ಟ್ರೈ ಮಾಡಿ. ಮೇಲಿಂದ ಬೇಕು ಅಂದರೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಈ ರೀತಿಯಾಗಿ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ನೋಡಿ ನಮ್ಮ ರುಚಿಯಾದ ಬ್ಲ್ಯಾಕ್ ರೈಸ್ ವೆಜಿಟೇಬಲ್ ಸೂಪನ್ನು ಮಾಡಿದ್ದೀವಿ. ಸೊ ಫ್ರೆಂಡ್ಸ್, ಈ ರೆಸಿಪಿ ನನ್ನದೇ ಓನ್ ರೆಸಿಪಿ ಅಂತ ಹೇಳ್ಬೋದು. ಹೊಸದಾಗಿ ಇನೋವೇಟ್ ಮಾಡಿರುವಂಥ ರೆಸಿಪಿ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ಬಂದಿದೆ. ಖಂಡಿತವಾಗಿಯೂ ನೀವು ಒಂದು ಸಲ ಟ್ರೈ ಮಾಡಿ. ಬ್ಲ್ಯಾಕ್ ರೈಸ್ ಮಾಲ್ಟ್ ಅಂದಿದ ತಕ್ಷಣ ಅಯ್ಯೋ ಗಂಜಿ ಕುಡಿತಾ ಇದ್ದೀವಿ, ಡಯಟ್ ಮಾಡ್ತಿದ್ವಿ ಅನ್ನೋ ಫೀಲಿಂಗ್ ಬೇಡ. ಈ ರೀತಿಯಾಗೂ ಸಹ ರುಚಿಯಾಗಿ ನಾವು ಮಾಡಿಕೊಂಡು ಕುಡಿಬೋದು. ಸಾರಿ ತಿನ್ಬೋದು ಅಲ್ಲ, ಕುಡಿಲೂಬೋದು, ತಿನ್ನಲೂಬೋದು. ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ನ ಸೂಪ್ ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ರಾತ್ರಿ ಡಿನ್ನರ್ಗೆ ಒಂದು ದೊಡ್ಡ ಬೌಲ್ ತುಂಬ ವೆಜಿಟೇಬಲ್ ಸೂಪ್, ಅದ್ರ ಜೊತೆಗೆ 2 ಬಾಯ್ಲ್ಡ್ ಎಗ್ಸನ್ನು ತೊಗೊಂಡಿದ್ದೀನಿ. ಬಾಯ್ಲ್ಡ್ ಎಗ್ಸ್ ಮೇಲೆ ಸ್ವಲ್ಪ ಲೈಟಾಗಿ ಸಾಲ್ಟ್ ಮತ್ತು ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಸೊ ಇದು ಇವತ್ತಿನ ನನ್ನ ಡಿನ್ನರ್. ಫ್ರೆಂಡ್ಸ್, ನಿಮ್ಗೆ ಯಾರಿಗಾದರೂ ನಮ್ಮ NK ಫುಡ್ಸ್ನ ಬ್ಲ್ಯಾಕ್ ರೈಸ್ ಮಾಲ್ಟ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಖಂಡಿತವಾಗಿಯೂ ವಾಟ್ಸಪ್ ಮಾಡಿ ನಿಮ್ಮ ಮನೆಗೆ ತರಿಸ್ಕೋಬೋದು. ನಾವು ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಮಿಕ್ಸನ್ನು ತುಂಬ ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇದ್ದೀವಿ. ಖಂಡಿತವಾಗಿಯೂ ಈ ಆಫರ್ನ ಮಿಸ್ ಮಾಡ್ಕೋಬೇಡಿ. ಆರ್ಡರ್ ಹಾಕ್ಕೊಂಡು ನಿಮ್ಮ ಮನೆಗೆ ತರಿಸ್ಕೊಳ್ಳಿ. ನಾನು ಈ ವೆಜಿಟೇಬಲ್ ಸೂಪ್ನ ಎಷ್ಟು ಎಂಜಾಯ್ ಮಾಡ್ತಿದ್ದೀನಿ ಅಂದರೆ ನನಗೆ ಮಾತಾಡೋಕ್ಕೆ ಟೈಮೂ ಇಲ್ಲ ಅಂತ ಹೇಳ್ಬೋದು. ತುಂಬ ಬ್ಯುಸಿಯಾಗಿ ಸೂಪನ್ನು ಕುಡಿತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ನಮ್ಮ NK ಫುಡ್ಸ್ನ ಬ್ಲ್ಯಾಕ್ ರೈಸ್ ಮಾಲ್ಟಲ್ಲಿ ಏನೇನು ಇದೆ ಅಂತ ನಿಮಗೆ ಡೌಟ್ ಇರ್ಬೋದಲ್ವಾ. ಇದರಲ್ಲಿ ಮುಖ್ಯವಾಗಿ ನಾವು ಬ್ಲ್ಯಾಕ್ ರೈಸನ್ನು ಬಳಸ್ತೀವಿ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬಾ ರಿಚ್ ಆಗಿರುತ್ತೆ. ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು, ತುಂಬ ಫೈಬರ್ಸ್ ಇರುತ್ತೆ. ಇದ್ರ ಜೊತೆಗೆ ಹುರುಳಿಕಾಳು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಹೆಸರುಬೇಳೆ, ಬಾರ್ಲಿ ಅಂತೂ ಕಿಡ್ನಿಯಲ್ಲಿ ಇರುವಂಥ ಸ್ಟೋನ್ಸನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇವೆಲ್ಲನೂ ಪದಾರ್ಥಗಳು ನಮ್ಮ ಮೈಯಲ್ಲಿರುವಂಥ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್, ಎಕ್ಸ್ಟ್ರಾ ನೀರಿರುತ್ತಲ್ವ, ಅದೆಲ್ಲ ಹೊರಗೆ ಹಾಕೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಇವೆಲ್ಲ ಹಾಕಿ ಮಾಡಿರ್ತೀವಿ. ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಈ ಬ್ಲ್ಯಾಕ್ ರೈಸ್ ಮಾಲ್ಟನ್ನು ನಿಮ್ಮ ಮನೆಗಳಿಗೆ ತರಿಸ್ಕೋಬೋದು. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.